ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ನಿನ್ನ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಬದನೆಕಾಯಿ ಈ ಥರನೂ ಕಟ್ ಮಾಡಿ ಪಲ್ಯ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಎರಡು ಬದನೆಕಾಯಿ ತೊಗೊಂಡಿದ್ದೀನಿ, 3 ಟೊಮಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ, 1 ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ, ನಾನು ಪಾತ್ರೆಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಕಾಯಿಲಿ ಇವಾಗ. ನಾನು ಗ್ಯಾಸ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಿರೋದು. ಯಾರು ವಿಡಿಯೋ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ನೋಡಿ, ಇವಾಗ ಸಾಸಿವೆ ಕೂಡ ಹಾಕಿದೆ ನಾನು. ಎಣ್ಣೆ ಚೆನ್ನಾಗಿ ಕಾದಿತ್ತು. ಇವಾಗ ಜೀರಿಗೆ ಕೂಡ ಹಾಕಿದೆ ನೋಡಿ, ಚಿಟಪಟ ಅಂತ ಇದೆ. ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಾನು ಹಸಿ ವಾಸನೆ ಹೋಗೋವರೆಗೂ 1 ಸೆಕೆಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬದನೆಕಾಯಿ ಕ್ಲೀನಾಗೆ ಕಟ್ ಮಾಡಿ ಮತ್ತೆ ಒಂದು ಸಲ ತೊಳೆದಿದ್ದೀನಿ. ಬದನೆಕಾಯಲ್ಲಿ ಸ್ವಲ್ಪ ಹುಳುಕ್ ಬರುತ್ತೆ, ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಮುಂಚೆನೇ ಒಂದು ಟೈಮ್ ತೊಳ್ಕೊಂಡು ಕಟ್ ಮಾಡಿ ಮತ್ತೆ ಉಪ್ಪು ಹಾಕಿ ತೊಳಿಬೇಕು, ಹಾಗಾದರೆ ಕಪ್ಪಾಗಲ್ಲ. ನೋಡಿ, ನಾನು ಅದೇ ಥರ ಮಾಡಿದ್ದೀನಿ, ಹಾಗಾಗಿ ಕಪ್ಪಾಗಿಲ್ಲ. ನೋಡಿ, ಇವಾಗ ಬದನೆಕಾಯಿ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ತುಂಬ ರುಚಿ ಅಂದರೆ ರೊಟ್ಟಿಗೆ, ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ದೋಸೆಗೆಲ್ಲ ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಟೇಸ್ಟಿಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇದರಲ್ಲಿ ಬದನೆಕಾಯಿ ಎಣ್ಗಾಯಿ ಅಂತಲೂ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಕೈಗೊಜ್ಜು ಅಂತಾರೆ ಅದಕ್ಕೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಟೊಮಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು. ನೋಡಿ, ಪಕ್ಕದಲ್ಲಿ ನಮ್ಮ ಓನರು ಸೀರೆ ಅದನ್ನು ನುಯ್ತಾರೆ ಅದನ್ನು ಸೀರೆ ಅವರೇ ಕೈಲಿ ದಾರದಿಲೆ ನುಯ್ತಾರೆ. ನೂಲೋದು ಅಂತಾರಲ್ವ ಅದನ್ನು ಮಾಡ್ತಾರೆ, ಹಾಗಾಗಿ ಸೌಂಡ್ ಬರ್ತಾಯಿದೆ, ಕ್ಷಮೆ ಇರಲಿ ಎಲ್ಲರ ಹತ್ರನೂ, ಯಾರು ಏನು ತಿಳ್ಕೊಬೇಡಿ. ನೋಡಿ, ಇವಾಗ ನಾನು ಟೊಮಾಟೊ ಹಣ್ಣು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ನಾನು ಸಾಂಬಾರು ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಸ್ಪೂನಿಲ್ಲೇ ತೊಗೊಂಡು ಹಾಕ್ತಾಯಿರೋದು ನೋಡಿ. ನೋಡಿ, ಇವಾಗ ಖಾರದ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನನ್ನ ಮನೆಯಲ್ಲೇ, ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಮಾಡಿರ್ತೀವಿ, ಅಲ್ಲಿಂದನೇ ತೊಗೊಂಬರ್ತೀನಿ. ಹೋಮ್ ಇದು ಖಾರ ಪುಡಿ. ಇದು ನಾವು ಮೆಣಸಿನ್ಕಾಯಿ ಮನೆಯಲ್ಲೇ ತಂದು ಕ್ಲೀನಾಗಿ ಒಣಗಿಸ್ಬಿಟ್ಟು ಹುರಿದ್ಬಿಟ್ಟು ಉಪ್ಪು ಅದನ್ನು ಹಾಕ್ಸ್ಕೊಂಬಂದು ಇಟ್ಕೊತೀವಿ. ಅದು ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಕೊತೀವಿ. ಅದು ಇದು ಅಮ್ಮ ಮನೆಯಿಂದ ತೊಗೊಂಬಂದಿದ್ದದು. ನೀವು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ.
ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಲಿಲ್ದವರು ನೋಡಿ. ಇವಾಗ ಸ್ವಲ್ಪ ನಾನು ಬೆಲ್ಲ ಇದ್ದಿಲ್ಲ, ಹಾಗಾಗಿ ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಬೆಲ್ಲ ಹಾಕ್ಕೋಬೋದು. ನೋಡಿ, ನಾನು ಬೇಯೋವಷ್ಟು ನೀರು ಹಾಕ್ತಾಯಿದ್ದೀನಿ, ತುಂಬ ಏನು ಹಾಕ್ತಾಯಿಲ್ಲ. ಇದು ಚಪಾತಿಗೆ ಮಾಡ್ತಿರೋದಲ್ವ, ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲೇ ನೀರು ಹಾಕ್ತಾಯಿರೋದು. ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಇಷ್ಟೇ ಹಾಕಿದ್ದು ನೋಡಿ. ಇವಾಗ ಚೆನ್ನಾಗಿ ನೀರು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಕ್ಕಿಡೋಣ. ಇವಾಗ ಒಂದು 4-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪ್ಲೇಟ್ ಮುಚ್ಚಿಬಿಟ್ಟು ಬನ್ನಿ. ಇವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ಉಪ್ಪು ಅದು ಎಲ್ಲ ಸರಿ ಇದೆಯೇನೋ ಅಂತ ನೋಡಿಕೊಂಡು ಪ್ಲೇಟ್ ಮುಚ್ಚಿಬಿಡಿ ಬೇಯೋಕ್ಕೆ. ಒಂದು 5 ನಿಮಿಷನಾದರೂ ಬೇಯಿಸ್ಕೊಳೋಣ. ಇದನ್ನು ಮೀಡಿಯಮ್ ಗ್ಯಾಸ್ ಇಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ನಾನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. 5 ನಿಮಿಷ ಆಗಿದೆ ನೋಡಿ. ಎಷ್ಟು ಬೆಂದು ಗಟ್ಟಿಯಾಗಿದೆ ಪಲ್ಯವೆಲ್ಲ. ನಾನು ಇದಕ್ಕೆ ಕುಚ್ಚಳ್ಳಿನ ಪೌಡ್ರು, ಜೋಳದ ಹಿಟ್ಟಿಂದು ಅದನ್ನೇನೂ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಿರೋದು ನೋಡಿ. ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರ್ತಾರೆ. ಈ ಥರ ಒಂದು ಸಲ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ಚಪಾತಿ ಕೂಡ ಮುಂಚೆನೇ ನಾನು ಲಟ್ಟಿಸಿ ಇಟ್ಕೊಂಡಿದ್ದೆ ನೋಡಿ. ಇಷ್ಟೊಂದು ಚಪಾತಿ ಲಟ್ಟಿಸಿದ್ದೆ. ಬನ್ನಿ ಇವಾಗ ನಾವು ತಟ್ಟೆ ಕೂಡ ಸರ್ವ್ ಮಾಡೋಣ. ನೋಡಿ 2 ಚಪಾತಿ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಪಲ್ಯ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ದಿನ ಶುಭ ಸಂಜೆ.